ಇನ್ನು ಡಿ ರೂಪಾ ವರ್ಸಸ್ ರೋಹಿಣಿ ಸಿಂಧೂರಿ ಮಧ್ಯೆ ಯಾವ ರೀತಿಯಾಗಿ ಒಂದು ಟಾಕ್ ವಾರ್ ನಡೀತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಇಬ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ, ಸ್ಪೆಷಲಿ ರೂಪಾ ಅವರು ಈ ವಿಚಾರದ ಬಗ್ಗೆ, ಅಂದ್ರೆ ರೋಹಿಣಿ ಸಿಂಧೂರಿ ಮೇಲೆ 19 ಆರೋಪಗಳನ್ನ ಮಾಡ್ತಾ ಕ್ರಮ ಆಗಬೇಕು, ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ, ತನಿಖೆ ಆಗಲಿ ಅಂತೆಲ್ಲ ಆಗ್ರಹಿಸಿದ್ರು. ಹಾಗೆ ಪರ್ಸನಲ್ ಫೋಟೋಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅವರು ಫೋಟೋಗಳನ್ನು ಹಾಕಿದ್ರು. ಇವರಿಬ್ಬರ ಮಧ್ಯೆ ಏನು ವಾರ್ ನಡೀತಾ ಇದೆ, ಈ ವಾರ್ನ ನಡುವೆ ಇಬ್ಬರು ಅಧಿಕಾರಿಗಳ ಮಧ್ಯೆ ಎಂಟ್ರಿ ಆಗಿರುವಂಥದ್ದು ಡಿ.ಕೆ. ರವಿ ಅವರ ಪತ್ನಿ. ಡಿ.ಕೆ. ರವಿ ಪತ್ನಿ ಕುಸುಮಾ ಹನುಮಂತರಾಯಪ್ಪ ಅವರು ಎಂಟ್ರಿ ಕೊಟ್ಟಿದ್ದಾರೆ. ತಾನು ಮಾಡಿದ ಪಾಪವು ತನಗೆ ವಾಪಸ್ಸು ಬರುತ್ತದೆ, ತಕ್ಷಣಕ್ಕೆ ಆಗಬಹುದು ಅಥವಾ ತಡವಾಗಬಹುದು, ಆದರೆ ಖಂಡಿತ ಆಗುತ್ತೆ ಅಂತ ಟ್ವೀಟ್ ಅನ್ನ ಮಾಡಿರುವಂಥದ್ದು ಕುಸುಮಾ. ರೋಹಿಣಿ ಸಿಂಧೂರಿಗೆ ಟಾಂಗ್ ಕೊಡುವಂತ ಮಾದರಿಯಲ್ಲಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಅವ್ರು ಯಾರ್ದನ್ನು ಕೂಡ ಹೆಸರನ್ನ ಮೆನ್ಷನ್ ಮಾಡಿಲ್ಲ. ಆದರೆ ಸದ್ಯಕ್ಕೆ ನಡೀತಾ ಇರುವಂತ ವಿಚಾರಗಳು, ಈಗ ಡೆವಲಪ್ಮೆಂಟ್ಗಳು ಏನಾಗ್ತದೆ, ಈ ಸಂದರ್ಭದಲ್ಲಿ ಈ ಟ್ವೀಟ್ ಬಂದಿರುವಂಥದ್ದನ್ನ ಗಮನಿಸ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಯಾರಿಗೆ ಅವ್ರು ಟಾಂಗ್ ಅನ್ನ ಕೊಡಬಹುದಿತ್ತು ಅವ್ರಿಗೆ ಕೊಟ್ಟಿದ್ದಾರೆ ಅಂತ ವಿಶ್ಲೇಷಣೆ ನಡೀತಾ ಇರುವಂಥದ್ದು. ಅವರು ಟ್ವೀಟ್ ಅನ್ನ ಹಾಕೊಂಡಿದ್ದಾರೆ. ಕರ್ಮ ವಿಲ್ ಗೆಟ್ ಬ್ಯಾಕ್ ಟು ಯು ಸೂನರ್ ಆರ್ ಲೇಟರ್, ಇಟ್ ಶೂರ್ಲಿ ವಿಲ್ ಅಂತ ಹಾಕಿದ್ದಾರೆ. ಅಂದ್ರೆ ಕರ್ಮ ನಿಮಗೆ ವಾಪಸ್ ಬಂದೇ ಬರುತ್ತೆ, ನೀವು ಮಾಡಿರುವಂತ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸ್ತೀರಾ, ತಡವಾಗ್ಬೋದು ಅಥವಾ ಬೇಗನೆ ಸಿಗಬಹುದು ಅಂತ ಟ್ವೀಟ್ ಅನ್ನ ಮಾಡಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಈಗ ಆಲ್ರೆಡಿ ಡಿ ರೂಪಾ ಅವರು ಆರೋಪಗಳನ್ನ ಏನು ಮಾಡಿದ್ರಲ್ಲ, ಅದಕ್ಕೆ ಸಪೋರ್ಟಿವ್ ಆಗಿ ಇದು ಟ್ವೀಟ್ ನಿಂತ್ಕೊಂಡಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. IPS ಅಧಿಕಾರಿ ಡಿ ರೂಪಾ ಮತ್ತು IAS ಅಧಿಕಾರಿ ವಾರ್ ವಿಚಾರ ಒಂದ್ ಕಡೆ ಆದ್ರೆ, ಇಬ್ಬರು ಅಧಿಕಾರಿಗಳ ಮಧ್ಯೆ ಈಗ ಕುಸುಮಾ ಅವರ ಟ್ವೀಟ್ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿದೆ. ಕರ್ಮ ವಿಲ್ ಗೆಟ್ ಬ್ಯಾಕ್ ಟು ಯು ಸೂನರ್ ಆರ್ ಲೇಟರ್, ಇಟ್ ಶೂರ್ಲಿ ವಿಲ್ ಅಂತ ಹಾಕಿದ್ದಾರೆ. ತಾನು ಮಾಡಿದ ಪಾಪವು ತನಗೆ ವಾಪಸ್ ಬರುತ್ತೆ, ತಕ್ಷಣನೇ ಆಗ್ಬೋದು ಅಥವಾ ತಡವಾದ್ರೂ ಆಗ್ಬೋದು ಅಂತ ಟ್ವೀಟ್ ಅನ್ನ ಮಾಡಿರುವಂಥದ್ದು. ಇವರಿಬ್ಬರ ನಡುವಿನ ಜಗಳ ನಡೀತಾ ಇದೆಯಲ್ಲ ಒಂದ್ ಕಡೆ, ಅದಕ್ಕೆ ಪುಷ್ಟಿಯನ್ನ ನೀಡಿದಂತ ಆಗ್ತಾ ಇದೆ. ನಾನು ಒಂದು ಲೈನ್ ಹೇಳಬೇಕು ಅಂದ್ರೆ, ಡಿ ರೂಪಾ ಅವರು ಮಾತನಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ಕೆಲವ್ರ ಜೊತೆ ಅನುರಾಗವಾಗಿ ಸಂಬಂಧ ಕಂಟಿನ್ಯೂ ಆಗುವಂಥದ್ದು ಬೇರೆ, ಅದಾದ್ಮೇಲೆ ಆ ಸಂಬಂಧವನ್ನ ಕಂಟಿನ್ಯೂ ಮಾಡಿಕೊಂಡು ಫೋಟೋಗಳನ್ನು ಕಳಿಸುವಂಥದ್ದು ಬೇರೆ. ಆದರೆ ಅವಕಾಶ ಇರುತ್ತೆ ಸಂಬಂಧಗಳನ್ನು ಕಟ್ ಮಾಡ್ಕೊಳ್ಳಿಕ್ಕೆ, ಆದರೆ ಅದನ್ನ ಕಟ್ ಮಾಡ್ಕೊಳ್ಳಿಕ್ಕೆ ಮುಂದಾಗಲಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಇದ್ಯಾವುದೋ ಬೇರೆ ರೀತಿಯಾದಂಥ ವಿಚಾರ ಇದ್ದಂತೆ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುನಿಲ್, ನೋಡ್ತಾ ಇದ್ವಿ ಈಗ ಆಲ್ರೆಡಿ ರೂಪಾ ಅವರು ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು, ಅದರ ಜೊತೆಗೆ ಈಗ ರೋಹಿಣಿ ಸಿಂಧೂರಿ ಅವರು ಕೂಡ ಅದಕ್ಕೆ ಮಾಧ್ಯಮ ಪ್ರಕಟಣೆಯ ಮುಖಾಂತರ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇದರ ಮಧ್ಯೆ ಕುಸುಮಾ ಹನುಮಂತರಾಯಪ್ಪ ಅವರು ಮಾಡಿರುವಂತ ಒಂದು ಟ್ವೀಟ್ ಇದೆಯಲ್ಲ, ಎಲ್ಲೋ ಒಂದ್ ಕಡೆ ಡಿ ರೂಪಾ ಅವರು ಮಾಡಿರುವಂತ ಒಂದು ಆರೋಪಗಳಿಗೆ ಪುಷ್ಟಿಯನ್ನ ನೀಡಿದಂತ ಆಗ್ತಾ ಇದೆ. ಯಾವ ರೀತಿಯಾಗಿ ವಿಶ್ಲೇಷಿಸಬಹುದು ಇದನ್ನ ಅಂತ ಇವರ ಎಂಟ್ರಿಯನ್ನ? ಪೃಥ್ವಿ, ಒಂದು ರೀತಿಯಲ್ಲಿ ಹೇಳೋದಿದ್ರೆ ಇದು ಒಂದು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ವಾರ್ ಆಗಿರುವಂಥದ್ದು. ಏನಕ್ಕೆ ಅಂದರೆ ಇಲ್ಲಿ ಯಾರು ಕೂಡ ಎಲ್ಲೂ ಕಂಪ್ಲೇಂಟ್ ಕೊಟ್ಟಿಲ್ಲ, ಲಿಖಿತ ದೂರುಗಳು ಕೂಡ ದಾಖಲಾಗಿಲ್ಲ, ಕೇವಲ ಸೋಷಿಯಲ್ ಮೀಡಿಯಾ ಮೂಲಕ ಮಾತ್ರ ಈ ಒಂದು ವಾರ್ ಮುಂದುವರೆದಿದ್ದು. ಇದಕ್ಕೆ ಈಗ ಆ್ಯಡ್ ಆನ್ ಆಗಿರುವಂಥದ್ದು ಅಂದರೆ ಡಿ.ಕೆ. ರವಿ ಅವರ ಪತ್ನಿ ಕುಸುಮಾ ಹನುಮಂತರಾಯಪ್ಪ ಅವರು ಕೂಡ ಡಿ.ಕೆ. ರೂಪಾ ಅವರು ಮಾಡಿರುವಂತಹ ಆರೋಪಗಳನ್ನು ಪುಷ್ಟೀಕರಿಸುವಂತೆ ಮತ್ತು ರೋಹಿಣಿ ಸಿಂಧೂರಿ ಅವರ ತಪ್ಪು ಇದೆ ಅನ್ನುವಂಥದ್ದನ್ನು ಪರೋಕ್ಷವಾಗಿ ಹೇಳೋ ಮೂಲಕ ಅವರವರ ಕರ್ಮಗಳು ವಾಪಸ್ ಬರುತ್ತೆ ಅನ್ನುವಂಥದ್ದು ಟ್ವೀಟನ್ನು ಈಗಷ್ಟೇ ಮಾಡಿರುವಂಥದ್ದು. ಸೊ ಇದೆಲ್ಲವನ್ನು ಕೂಡ ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆಯಲ್ಲಿ ಕುಸುಮಾ ಅವರು ಕೂಡ ಒಂದು ಅವಕಾಶಕ್ಕಾಗಿ ಕಾಯ್ತಾ ಇದ್ರೇನೋ ಅಂತ ಅನ್ಸುತ್ತೆ. ಯಾಕೆಂದರೆ ಕುಸುಮಾ ಅವರು ಎಲ್ಲೂ ಕೂಡ ಬಹಿರಂಗವಾಗಿ ಯಾವುದೇ ರೀತಿಯ ಹೇಳಿಕೆಗಳನ್ನು ಕೂಡ ನೀಡಿರಲಿಲ್ಲ. ಈವನ್ ಡಿ.ಕೆ. ರವಿ ಅವರು ಆತ್ಮಹತ್ಯೆ ಮಾಡಿಕೊಂಡಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಅವರು ಪ್ರತಿಕ್ರಿಯೆಯನ್ನು ನೀಡಿದರು, ಆದರೆ ನೇರವಾಗಿ ಯಾವುದೇ ರೀತಿಯ ಆರೋಪಗಳನ್ನು ಕೂಡ ಅಷ್ಟರ ಮಟ್ಟಿಗೆ ಮಾಡಿರಲಿಲ್ಲ. ಆದರೆ ಇದೀಗ ಹಲವಾರು ವರ್ಷಗಳ ಬಳಿಕ ಮತ್ತೆ ಈ ಒಂದು ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು. ಪ್ರಮುಖವಾಗಿ ಡಿ ರೂಪಾ ಅವರು ಮಾಡಿರುವಂತಹ ಆರೋಪಗಳಲ್ಲಿ ಮೊದಲನೇ ವಿಚಾರ ಇದ್ದಿದೆ ಡಿ.ಕೆ. ರವಿ ಅವರ ಸಾವಿಗೆ ಸಂಬಂಧಪಟ್ಟಂತೆ, ಮತ್ತು ಅವರು ಆ ಒಂದು ಸಾವಿಗೆ ಶರಣಾಗೋದಕ್ಕೆ ಕಾರಣ ಕೂಡ ರೋಹಿಣಿ ಸಿಂಧೂರಿ ಅವರು ಅನ್ನುವಂಥದ್ದನ್ನು ಪರೋಕ್ಷವಾಗಿ ಹೇಳ್ಕೊಂಡಿದ್ದಾರೆ. ಒಂದು ವೇಳೆ ರೋಹಿಣಿ ಸಿಂಧೂರಿ ಅವರು ಅಷ್ಟರ ಮಟ್ಟಿಗೆ ಮುಂದುವರಿಯದೆ ಹೋಗಿದ್ರೆ ಅಥವಾ ಅವ್ರನ್ನ ವಾಟ್ಸಪ್ನಲ್ಲಿ ಅಥವಾ ಮತ್ತು ಮೊಬೈಲ್ನಲ್ಲಿ ಬ್ಲಾಕ್ ಮಾಡಿದಿದ್ರೆ ಈ ಹಂತಕ್ಕೆ ಹೋಗೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಆರೋಪವನ್ನು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ರೋಹಿಣಿ ಸಿಂಧೂರಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ತಾನು ಕಾನೂನು ಮೂಲಕ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಬೆನ್ನಲ್ಲೇ ಇದೀಗ ಕುಸುಮಾ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ, ಅವರವರು ಮಾಡಿರುವಂತಹ ಕರ್ಮ ವಾಪಸ್ ಅವರಿಗೆ ಬರುತ್ತೆ ಅನ್ನುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ
ನಿಟ್ಟಿನಲ್ಲಿ ಈಗ ರೋಹಿಣಿ ಸಿಂಧೂರಿ ವಿರುದ್ಧದ ಹೋರಾಟಕ್ಕೆ ಡಿ ರೂಪ ಜೊತೆಗೆ ಕುಸುಮಾ ಅವರು ಕೂಡ ಕೈ ಜೋಡಿಸಿದಂತಾಗಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಅನ್ನೋದು ಕೂಡ ನೋಡ್ಕೋಬೇಕಾಗಿದೆ. ಇಲ್ಲಿ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ರೋಹಿಣಿ ಸಿಂಧೂರಿ ಅವರು ಈ ಸಂಬಂಧಪಟ್ಟಂತೆ ನೀಡಿರುವಂತಹ ಒಂದು ಪ್ರತಿಕ್ರಿಯೆಯಲ್ಲಿ ತಾನು ಕಾನೂನು ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ತೀನಿ ಅನ್ನುವಂತ ಹೇಳಿದ್ದಾರೆ. ಆದರೆ ಇಲ್ಲಿ ಮಿಕ್ಕಿದ ಎಲ್ಲ ಆರೋಪಗಳು ಕೂಡ ಕೇವಲ ಒಂದು ಸೋಷಿಯಲ್ ಮೀಡಿಯಾದ ಪೋಸ್ಟ್ ಮೂಲಕ ಬಹಿರಂಗ ಆಗಿರುವಂಥದ್ದು. ಹಾಗಾಗಿ ರೋಹಿಣಿ ಸಿಂಧೂರಿ ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕಾನೂನು ಕ್ರಮಗಳನ್ನು ನಡೆಸ್ತಾರೆ ಮತ್ತು ಯಾರ್ಯಾರ ವಿರುದ್ಧ ಅವರು ಈ ಒಂದು ಕಾನೂನು ಹೋರಾಟವನ್ನು ನಡೆಸ್ತಾರೆ ಅನ್ನುವಂಥದ್ದು ಕೂಡ ತುಂಬಾನೇ ಪ್ರಮುಖವಾದಂಥದ್ದು. ಸುನಿಲ್, ಒಂದು ಈಗಷ್ಟೇ ನೋಡ್ತಾ ಇದ್ದೆ, ಕುಸುಮಾ ಹನುಮಂತರಾಯಪ್ಪ ಅವರು ಮಾಡಿದಂಥ ಟ್ವೀಟ್ಗೆ ರೀಟ್ವೀಟ್ ಅನ್ನ ಮಾಡಿದ್ದಾರೆ. ಡಿ ರೂಪಾ IPS ಅಥೆಂಟಿಕ್ ಇರುವಂಥ ಒಂದು ಅಕೌಂಟಿಂದ ಅವರು ರೀಟ್ವೀಟ್ ಮಾಡಿರುವಂಥದ್ದು ಸಪೋರ್ಟಿವ್ ಆಗಿ ಮಾಡಿದ್ದಾರೆ. ನನಗೆ ಅರ್ಥ ಆಗುತ್ತೆ ಈ ಪೇಯ್ನು ಸಾಕಷ್ಟು ಮಹಿಳೆಯರ ಪೇಯ್ನ್ ಆಗಿದೆ ಇದು ಅಂತ. ಆ ರೀತಿಯ ಟ್ವೀಟನ್ನು ಮಾಡ್ತಿರುವಂಥದ್ದನ್ನು ನೋಡ್ತಾ ಇದ್ರೆ ಇವತ್ತು ರೂಪಾ ಅವರು ಮಾತನಾಡುವಂಥ ಸಂದರ್ಭದಲ್ಲಿ DK ರವಿ ಅವರ ಪ್ರಕರಣವನ್ನು ಪ್ರಮುಖವಾಗಿ ಮೆನ್ಷನ್ ಮಾಡಿ ಹೇಳ್ತಾ ಇದ್ರು. ಅದರ ಜೊತೆಗೆ ಅನುರಾಗದ ಸಂಬಂಧಗಳು ಕೆಲವೊಮ್ಮೆ ಕಂಟಿನ್ಯೂ ಆಗುತ್ತೆ. ಅದರ ಜೊತೆಗೆ ಸಂಬಂಧಗಳನ್ನು ಕಟ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದ್ದಂಥ ಸಂದರ್ಭದಲ್ಲೂ ಕೂಡ ಕಂಟಿನ್ಯೂ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಪ್ರಮುಖವಾಗಿ ಮೆನ್ಷನ್ ಮಾಡಿ ಹೇಳ್ತಾರೆ. ಇದೆಲ್ಲವೂ ಕೂಡ ಕೆಲವೊಂದು ವೈಯಕ್ತಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಂಟ್ರಿ ಆಗಿದ್ದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗಿರೋದ ಈ ಪ್ರಕರಣ ಅಂತ. ಪೃಥ್ವಿ, ಖಂಡಿತವಾಗಿಯೂ ಇದು ವೈಯಕ್ತಿಕ ವಿಚಾರಗಳಿಗೆ ಆಗಿರುವಂಥದ್ದು ಅನ್ನುವಂಥದ್ದು ಕನ್ಫರ್ಮ್ ಆಗಿದೆ. ಆದರೆ ಅದನ್ನು ಬಹಿರಂಗವಾಗಿ ಯಾರು ಕೂಡ ಎಲ್ಲೂ ಹೇಳ್ಕೊಂಡಿಲ್ಲ. ಅದನ್ನು ಪರೋಕ್ಷವಾಗಿ ಬೇರೆ ಬೇರೆ ರೀತಿಯಲ್ಲಿ ತೋರ್ಪಡಿಸ್ಕೋತಾ ಇದ್ದಾರೆ. ಈ ಒಂದು ಈಗ ಡಿ ರೂಪ ಅವರು ಮಾಡಿರುವಂಥ ರೀಟ್ವೀಟ್ನಲ್ಲಿ ಮತ್ತೊಂದು ಪ್ರಮುಖ ವಿಚಾರ ಇದೆ, ಅದನ್ನು ಗಮನಿಸಲೇಬೇಕಾಗತ್ತೆ. ಆ್ಯಂಡ್ ದಿ ಪೇನ್ ಆಫ್ ಮೆನಿ ಅದರ್ ವುಮೆನ್, ಸಮ್ ಆಫ್ ದೆಮ್ ಇನ್ IAS ಯೆಟ್ ಹೆಲ್ಪ್ಲೆಸ್ ಅಂತ. ಅಂದರೆ ಈಗಾಗಲೇ ಅವರು ಬೆಳಗ್ಗೆ ಹಾಕಿದಂತಹ ಒಂದು ಪೋಸ್ಟ್ನಲ್ಲೂ ಕೂಡ 3 ಜನ IAS ಅಧಿಕಾರಿಗಳ ಜೊತೆಗೆ ಅವರು ಸಂಪರ್ಕದಲ್ಲಿದ್ದರು, ಫೋಟೋ ವಿಡಿಯೋಗಳನ್ನು ಕಳಿಸ್ತಿದ್ರು ಅನ್ನುವಂಥದ್ದು ವಿಚಾರವನ್ನು ಹೇಳ್ಕೊಂಡಿದ್ರು. ಅಂದರೆ ಆ ಒಂದು ಫೋಟೋ ವಿಡಿಯೋಗಳನ್ನು ಕಳಿಸ್ತಾ ಇದ್ರು ಕೂಡ ಈ ಒಂದು IAS ಅಧಿಕಾರಿಗಳ ಪತ್ನಿಯಂದಿರು ಅವರು ಏನೂ ಮಾಡದೇ ಇರುವಂಥ ಒಂದು ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ ಅನ್ನುವಂಥನ್ನ ಪರ್ಟಿಕ್ಯುಲರ್ ಆಗಿ ಈಗ ಮಾಡಿರುವಂಥ ಒಂದು ಟ್ವೀಟ್ನಲ್ಲೂ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಅಂದರೆ ಕುಸುಮಾ ರೀತಿಯಲ್ಲೇ ನೊಂದಿರುವಂಥ ಸಾಕಷ್ಟು ಜನ ಇದ್ದಾರೆ, ಆದರೆ ಅವ್ರು ಯಾರು ಕೂಡ ಏನೂ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ. ಆದರೂ ಮುಂದಿನ ದಿನಗಳಲ್ಲಿ ರೋಹಿಣಿ ಸಿಂಧೂರಿಗೆ ಒಳ್ಳೆಯ ಬುದ್ಧಿ ಕೊಡ್ಲಿ ಅನ್ನುವಂಥ ಒಂದು ವಿಚಾರವನ್ನ ಈ ಒಂದು ಆಕ್ಚುಲಿ ಸುನೀಲ್, ಆ ಟ್ವೀಟ್ಗಳು ಇನ್ನೂ ಕಂಟಿನ್ಯೂ ಆಗಿರುವಂಥದ್ದನ್ನು ನೋಡ್ತಾ ಇದ್ರೆ ಕೆಲವೊಬ್ಬರಿಗೆ ರೀಟ್ವೀಟ್ ಮಾಡಿ ಉತ್ತರವನ್ನ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ರೂಪಾ ಅವರು. ಸರ್ಕಾರದ ಗಮನಕ್ಕೆ ತಂದಿಲ್ಲ ಅಂತ ನೀವು ಯಾಕೆ ಅಂದ್ಕೊಳ್ತೀರಿ? ಗಮನಕ್ಕೆ ತಂದಿದ್ದೇನೆ. ತೇಜೋವಧೆ ಅಲ್ಲ ಇದು, ಅನೇಕರ ಸಂಸಾರ ಮುರಿದಿರುವಂಥದ್ರ ಬಗ್ಗೆ ನಿಮಗೂ ಸಿಂಪತಿ ಇರಲಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ಇನ್ನೊಂದು ಬ್ರೇಕಿಂಗ್ ಇದೆ, ಬ್ರೇಕಿಂಗ್ ನ್ಯೂಸನ್ನು ಈಗ ನೋಡೋಣ. ಕುಸುಮಾ, ನಿಮ್ಮ ನೋವು ನಮಗೆ ಅರ್ಥ ಆಗುತ್ತೆ. ನಾವೀಗಷ್ಟೇ ಮಾತನಾಡ್ತಾ ಇದ್ವಿ, ನಮ್ಮ ವಿಶೇಷ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳಗೆ ಅದನ್ನೇ ಕೇಳ್ತಾ ಇದ್ದಾನೆ. ಕುಸುಮಾ ಟ್ವೀಟ್ಗೆ ರೀಟ್ವೀಟ್ ಅನ್ನು ಮಾಡಿದ್ದಾರೆ, ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ, ನನ್ಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ದಾರೆ. ಕುಸುಮಾ ಅವರ ಟ್ವೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾಗಿ ಆರೋಪಿ ವಿರುದ್ಧ ನಿಲ್ಲಲೇಬೇಕಲ್ವಾ? ಈ ಹಿಂದೆ ಮಾಡಿದಂತಹ ತಪ್ಪುಗಳು ಆಕೆಯಿಂದ ಮರುಕಳಿಸಬಾರದು. ಕುಸುಮಾ ಟ್ವೀಟ್ಗೆ ರೀಟ್ವೀಟ್ ಅನ್ನು ಮಾಡಿದ್ದಾರೆ ರೂಪಾ ಅವರು. ಅದರ ನೆಕ್ಸ್ಟ್ ಇನ್ನೊಂದು ಟ್ವೀಟ್ ಇದೆ. ಆಕ್ಚುಲಿ ನಾನು ಈಗಷ್ಟೇ ಮಾತನಾಡ್ತಿದ್ದೆ, ಯಾರೊಬ್ರು ಕೇಳ್ತಾರೆ, ಕೃಷ್ಣ ಅನ್ನೋರು, ರೂಪಾ ಅವರೇ, ನಿಮಗೆ ರೋಹಿಣಿ ಅವರ ಮೇಲೆ ಆಪಾದನೆ ಮಾಡುವ ಹಾಗಿದ್ರೆ ಚೀಫ್ ಸೆಕ್ರೆಟರಿಗೆ ಪತ್ರ ಬರೆದು ಶಿಷ್ಟಾಚಾರವನ್ನ ಪಾಲಿಸಿ, ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ತೇಜೋವಧೆ ಮಾಡುವ ಹಕ್ಕು ನಿಮ್ಗಿಲ್ಲ ಅಂತ ಕೇಳಿರ್ತಾರೆ. ಅವಾಗ ರೂಪಾ ಅವ್ರು ಟ್ವೀಟ್ ಮಾಡ್ತಾರೆ, ಅಂದ್ರೆ ರೀಟ್ವೀಟ್ ಮಾಡ್ತಾರೆ, ಸರ್ಕಾರದ ಗಮನಕ್ಕೆ ತಂದಿಲ್ಲ ಅಂತ ನೀವು ಯಾಕೆ ಅಂದ್ಕೊಳ್ತೀರಿ? ಗಮನಕ್ಕೆ ತಂದಿದ್ದೇನೆ, ತೇಜೋವಧೆ ಅಲ್ಲ, ಅನೇಕರ ಸಂಸಾರ ಮುರಿದಿರುವಂಥದ್ರ ಬಗ್ಗೆ ನಿಮಗೂ ಸಿಂಪತಿ ಇರಲಿ ಅಂತ. ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತೀನಿ. ಸುನಿಲ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ಸುನಿಲ್, ನಾವು ಅವಾಗಿಂದ ಮಾತಾಡ್ತಾ ಇದ್ದಿದ್ದು, ನೀವು ಹೇಳ್ತಾ ಇದ್ರಿ ಪರೋಕ್ಷವಾಗಿ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದು ನಿಂತಿರುವಂಥ ಹಿನ್ನೆಲೆಯಲ್ಲೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗಿದೆ ಅಂತ. ಇದು ಸಂಸಾರದ ನಡುವಿನ ವಿಚಾರ, 4 ಗೋಡೆಗಳ ಮಧ್ಯೆ ನಡೆದಿದ್ದಂಥ ಒಂದು ದೊಡ್ಡ ವಾರ್ ಈಗ ಹೊರಗೆ ಬರ್ತಾ ಇರುವಂಥದ್ದು ಅಂತ. ಪೃಥ್ವಿ, 4 ಗೋಡೆಗಳ ಮಧ್ಯೆ ಇರಬೇಕಾದಂತಹ ಎಷ್ಟೋ ವಿಚಾರಗಳು ಈಗಾಗಲೇ ಹೊರಗಡೆ ಬಂದಿದ್ದಾವೆ. ಅದರಲ್ಲೂ ಕೂಡ ಪ್ರಮುಖವಾಗಿ DK ರವಿ ಸಾವಿಗೆ ಸಂಬಂಧಪಟ್ಟಂತೆ CBI ರಿಪೋರ್ಟ್ನಲ್ಲಿ ಏನೇನು ವಿಚಾರಗಳು ಉಲ್ಲೇಖ ಆಗಿತ್ತು, ಅವರು ಕೊಟ್ಟಂತಹ ವರದಿಯಲ್ಲಿ ಇವರಿಬ್ಬರ ಮಧ್ಯೆ ಇದ್ದಂತಹ ಸಂಬಂಧದ ವಿಚಾರಗಳು ಕೂಡ ಹೊರಗಡೆ ಬಂದಿತ್ತು ಅನ್ನುವಂಥ ವಿಚಾರವನ್ನು ಡಿ ರೂಪಾ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಈ ಎಲ್ಲ ಅವರು ಹೇಳಿರುವಂಥ ಮಾತಿನ ಒಂದೇ ಒಂದು ಅರ್ಥ ಅಂದರೆ, ರೋಹಿಣಿ ಸಿಂಧೂರಿ ಅವರು ಕರೆಕ್ಟಾಗಿ ತಾವೊಂದು ಆ್ಯಕ್ಷನ್ನ ತಗೊಂಡಿದ್ರೆ, ಅಂದರೆ ಯಾವಾಗ DK ರವಿ ಅವರು ರೋಹಿಣಿ
ರೋಹಿಣಿ ಸುಂದರಿ ಅವರ ಜೊತೆಗೆ ಆತ್ಮೀಯತೆಯಿಂದ ಇದ್ದರೂ ಈಕೆಗೆ ಇಷ್ಟ ಇಲ್ಲದೇ ಇದ್ದಲ್ಲಿ ಆಕೆ ಸುಮ್ಮನಾಗಿದ್ದರೆ ಅಥವಾ ಬ್ಲಾಕ್ ಮಾಡಿದ್ದಿದ್ರೆ ಬಹುಶಃ ಅದು ಮುಂದುವರಿಯುವಂಥ ಸಾಧ್ಯತೆ ಇರಲಿಲ್ಲ. ರೋಹಿಣಿ ಸುಂದರಿ ಅವರ ನೆಗ್ಲಿಜೆನ್ಸ್ ಇರ್ಬೋದು ಅಥವಾ ಏನಾದರೂ ಪರವಾಗಿಲ್ಲ ತನಗೇನು ಪ್ರಾಬ್ಲಮ್ ಇಲ್ಲ ಅನ್ನುವಂಥ ಒಂದು ಮೆಂಟಾಲಿಟಿ ಇರ್ಬೋದು. ಇದೆಲ್ಲದರಿಂದಾಗಿಯೇ ಇಷ್ಟರ ಮಟ್ಟಿಗೆ ಮುಂದುವರಿಯೋದಕ್ಕೆ ಸಾಧ್ಯ ಆಯಿತು ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಈ ಒಂದು ಟ್ವೀಟ್ಗಳ ಸಮರ ಮುಂದುವರಿತಾನೆ ಇದೆ. ಇದೀಗ ರೂಪ ಅವರು ಹಾಕಿರುವಂತಹ ಮತ್ತೊಂದು ಟ್ವೀಟ್ನಲ್ಲೂ ಕೂಡ ಮತ್ತೆ ಇದೇ ಡಿ ಕೆ ರವಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಒಂದು ಫೈನಲ್ ಆಗಿ ಹೇಳಿದ್ದಾರೆ, ಸತ್ಯ ಯಾವತ್ತಿದ್ರೂ ಸತ್ಯವಾಗಿಯೇ ಉಳಿದಿರುತ್ತೆ, ಅದನ್ನು ಯಾರು ಕೂಡ ಮಣಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು. ಅಂದರೆ ಈ ಹಿಂದೆ ಏನೆಲ್ಲ ಆಗಿದ್ದಾವೆ ಆ ಒಂದು ಸತ್ಯವನ್ನು ಮರೆಮಾಚುವಂಥ ಒಂದು ಪ್ರಯತ್ನವನ್ನು ಕೂಡ ಕೆಲವರು ಮಾಡಿದ್ದಾರೆ, ಅದು ಕೂಡ ಆಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಬಹುಶಃ ಅದು ಆ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ. ಈ ಎಲ್ಲ ಟ್ವೀಟ್ಗಳಿಗೆ ಸಂಬಂಧಪಟ್ಟಂತೆ ರೋಹಿಣಿ ಸುಂದರಿ ಅವರು ಮತ್ತೆ ಪ್ರತಿಕ್ರಿಯೆಯನ್ನು ನೀಡ್ತಾರಾ ಅನ್ನುವಂಥದ್ದು ಪ್ರಶ್ನೆ. ಆದರೆ ನನಗನ್ನಿಸೋ ಮಟ್ಟಿಗೆ ಅವರು ಪ್ರತಿಕ್ರಿಯೆ ನೀಡಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಅವರು ಈಗಾಗಲೇ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾನು ಕಾನೂನು ರೀತಿಯ ಹೋರಾಟವನ್ನು ಮಾಡ್ತೀನಿ ಅನ್ನುವಂಥದ್ದು. ಇವತ್ತು ಭಾನುವಾರ ಆಗಿರೋದ್ರಿಂದಾಗಿ ಯಾವುದೇ ರೀತಿಯ ಆ ಡೆವಲಪ್ಮೆಂಟ್ಗಳು ನಡೆಯುವಂಥ ಸಾಧ್ಯತೆ ಇಲ್ಲ. ಆದರೆ ನಾಳೆಯಿಂದ ಮತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲಿ ಕಾನೂನು ರೀತಿಯ ಹೋರಾಟಗಳು ಮುಂದುವರಿಯುವಂಥದ್ದು ಖಂಡಿತವಾಗಿಯೂ ಇದ್ದೇ. ನೋಡೋಣ ಯಾರು ಕಾನೂನು ಹೋರಾಟಕ್ಕೆ ಮುಂದಾಗ್ತಾರೆ, ಏನಾಗುತ್ತೆ ಕಾನೂನು ಹೋರಾಟದ ಸಂದರ್ಭದಲ್ಲಿ ಅಂತ. ಥ್ಯಾಂಕ್ ಯು ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ತಾರಕಕ್ಕೇರಿದೆ IAS ವರ್ಸಸ್ IPS ವಾರ್. ಮತ್ತೆ ಫೇಸ್ಬುಕ್ ಪೋಸ್ಟ್ ಮಾಡಿದ್ದಾರೆ ಡಿ ರೂಪಾ ಅವರು. ಡಿ ಕೆ ರವಿ ಸಾವನ್ನ ಪ್ರಸ್ತಾಪಿಸಿ ಡಿ ರೂಪಾ ಅವರು ಪೋಸ್ಟ್ ಅನ್ನ ಮಾಡಿರುವಂಥದ್ದು. ರೋಹಿಣಿ ಸಿಂಧೂರಿ ಯಾಕೆ ರವಿಯನ್ನ ಬ್ಲಾಕ್ ಮಾಡಲಿಲ್ಲ? ಅವರಿಬ್ಬರ ಪ್ರೇಮ ಸಲ್ಲಾಪ CBI ಕೊಟ್ಟ ಫೈನಲ್ ರಿಪೋರ್ಟ್ನಲ್ಲಿತ್ತು. ಈಕೆ ಜವಾಬ್ದಾರಿಯುತ ಹೆಣ್ಣು ಮಗಳಾಗಿ ಯಾಕೆ ಬ್ಲಾಕ್ ಮಾಡಲಿಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. IAS ಅಧಿಕಾರಿಗಳಿಗೆ ಕಳಿಸಿದಂಥ ಚಿತ್ರಗಳು ಉತ್ತೇಜನ ಅಂತ ಅರ್ಥ ಅಲ್ಲವಾ? ಅವರು ಯಾವ ಫೋರಂ ಹೋದ್ರು ಸತ್ಯನೇ ಅಲ್ವಾ? ಮಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಡಿ ಕೆ ರವಿ ಸಾವನ್ನ ಪ್ರಸ್ತಾಪಿಸಿ ಡಿ ರೂಪಾ ಅವರು ಪೋಸ್ಟ್ ಅನ್ನ ಮಾಡಿದ್ದಾರೆ. ನಾವು ಆವಾಗ್ಲಿಂದನೂ ಕೂಡ ಹೇಳ್ತಾ ಇದ್ವಿ, ಈ 19 ಆರೋಪಗಳಿದ್ವಲ್ಲ ಇವೆಲ್ಲವೂ ಕೂಡ ಒಂದು ನೆಪ ಆದ್ರೂ ಆಗ್ಬೋದು, ತನಿಖೆಗಷ್ಟೇ ಸೀಮಿತ ಆಗ್ಬೋದು. ಅದರಲ್ಲಿ ಸತ್ಯ ಯಾವುದು ಮಿಥ್ಯ ಯಾವುದು ಅದೆಲ್ಲವೂ ಕೂಡ ಸೆಕೆಂಡ್ರಿ. ಆದರೆ ಇಲ್ಲಿ ಪ್ರಮುಖವಾಗಿ ಬಂದಿರುವಂಥ ವಿಚಾರ ಅಂದರೆ ವೈಯಕ್ತಿಕವಾಗಿ ಏನೋ ಹರ್ಟ್ ಆಗಿದೆ. ಆ ಹರ್ಟ್ ಈ ಲೆವೆಲ್ಗೆ ಬ್ಲಾಸ್ಟ್ ಆಗಿದೆ ಅಂತ. ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು ಕಾನೂನು ಹೋರಾಟವನ್ನ ಮಾಡ್ತಾರೆ? ಯಾರಿದ್ರಲ್ಲಿ ಸರಿ, ಯಾರದ್ದು ತಪ್ಪಿದೆ ಇದರಲ್ಲಿ? ಯಾರು ಯಾರ ವೈಯಕ್ತಿಕ ಜೀವನಕ್ಕೆ ಹೋಗಿ ಮೂಗು ತೋರಿಸಿದ್ದಾರೆ? ಇದೆಲ್ಲವೂ ಕೂಡ ನೆಕ್ಸ್ಟ್ ಗೊತ್ತಾಗ್ತಾ ಹೋಗುತ್ತೆ ಅಂತ ಕಾಣಿಸುತ್ತೆ. ನೋಡೋಣ ಯಾವ ಹಂತಕ್ಕೆ ಹೋಗಿ ಇದು ತಲುಪುತ್ತೆ ಈ ಪ್ರಕರಣ ಅಂತ. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿ. ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.